ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಾಗೇನಹಳ್ಳಿಯಲ್ಲಿ ನೆರವೇರಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ. ಭಾವಚಿತ್ರದ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ ಯುವ ಸಮೂಹ. ರೈತರಿಗೆ ಸಂಬಂಧಿಸಿದಂತೆ ಜೂನ್ 6ರಂದು ನಡೆಯಲಿರುವ ಹೋರಾಟ ಸ್ಪಷ್ಟಪಡಿಸಿರುವ ಅಖಿಲ ಭಾರತ ಕಿಸಾನ್ ಸಭಾ. ಎಂಗಳಗಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡ ವಿವಿಧ ನಾಮದ ದೇವತಾ ಮೂರ್ತಿಗಳು. ಜನ್ಮದಿನದ ಕೊಡುಗೆಯಾಗಿ ನೀಡಿದ ದಿಗಂಬರ ರಾಜಭಾರತಿ ಸ್ವಾಮೀಜಿ. ಕೌಲ್ಪೇಟೆಯ ಬನಶಂಕರಿ ದೇಗುಲದ ಗೋಪುರಕ್ಕೆ ನೆರವೇರಿದ ಕಳಸಾರೋಹಣ. ಧಾರ್ಮಿಕೋತ್ಸವಕ್ಕೆ ಸಾಕ್ಷಿಯಾದ ದೇವಲ ದೇವಾಂಗ ಸಮಾಜ. ಕಾಣೆಯಾದ 32 ವರ್ಷದ ಮಂಜುನಾಥ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಪಟ್ಟಣ ಪೊಲೀಸ್ ಠಾಣೆ. ಇದೀಗ ವಾರ್ತೆಗಳ ವಿವರ. ಹೊಸಪೇಟೆ ತಾಲೂಕು ನಾಗಿನಹಳ್ಳಿ ಗ್ರಾಮದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ 131ನೇ ಜಯಂತ್ಯೋತ್ಸವ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೆಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜಯಂತಿಯ ಪ್ರಯುಕ್ತವಾಗಿ ಗ್ರಾಮದಲ್ಲಿ ಮಹಾನ್ ಚೇತನರ ಭಾವಚಿತ್ರದ ಮೆರವಣಿಗೆ ನೆರವೇರಿಸಿ ವೇದಿಕೆ ಕಾರ್ಯಕ್ರಮ ನಡೆಸಲಾಯಿತು. ನಾಗೇನಹಳ್ಳಿಯಲ್ಲಿ ದಿನಾಂಕ 12ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತ್ಯೋತ್ಸವ ಕೈಗೊಳ್ಳಲಾಗಿತ್ತು. ತನ್ನಿಮಿತ್ತ ತೆರೆದ ವಾಹನದಲ್ಲಿ ಈ ಇಬ್ಬರು ಮಹಾನ್ ಚೇತನರ ಭಾವಚಿತ್ರಗಳನ್ನಿರಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಯುವಕರು ಮಕ್ಕಳು ರಸ್ತೆಯುದ್ದಕ್ಕೂ ಕುಣಿದು ಕುಪ್ಪಳಿಸಿದರು.
ಹೀಗೆ ಮೆರವಣಿಗೆ ವೇದಿಕೆಗೆ ಆಗಮಿಸಿದ ಬಳಿಕ ಗಣ್ಯರು ಹಾಗೂ ಗ್ರಾಮದ ಮುಖಂಡರಿಂದ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಸಚಿವ ಆನಂದ್ ಸಿಂಗ್ ರವರ ಪುತ್ರ ಸಿದ್ಧಾರ್ಥ ಸಿಂಗ್ ರವರು ಮಾತನಾಡಿ, ಅನೇಕ ಏಳು ಬೀಳುಗಳನ್ನು ಅನುಭವಿಸಿ ಅಕ್ಷರ ಜ್ಞಾನ ಪಡೆದು ಸಮಾನತೆ ಸಾರುವ ಸಂವಿಧಾನ ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರನ್ನು ದೇಶದ ಪ್ರತಿಯೊಬ್ಬ ಪ್ರಜೆ ನಿತ್ಯವೂ ಸ್ಮರಿಸಬೇಕಾದ ಅವಶ್ಯವಿದೆ ಎಂದರು. ಇವತ್ತು ನಾವು ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಭಾರತ ರತ್ನ ಸಂವಿಧಾನ ಶಿಲ್ಪಿ ಶ್ರೀ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಸಂವಿಧಾನ ಮತ್ತು ಭೀಮರಾವ್ ಅವರ ಜೀವನ ಚರಿತ್ರ ಒಂದೇ ನಾಣ್ಯದ ಎರಡು ಮುಖಗಳು. ಸಣ್ಣ ವಯಸ್ಸಿನಲ್ಲಿನೇ ಅವರು ಅನ್ಯಾಯಗಳನ್ನ ಅನುಭವಿಸ್ತಿದ್ದಾಗ ಒಂದು ಉದಾಹರಣೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು. ಸಾಮಾನ್ಯವಾಗಿ ಮಕ್ಕಳು ಶಾಲೆಗೆ ಹೋದಾಗ ಟಿಫಿನ್ ಡಬ್ಬಿಗಳು ತಗೊಂಡೋಗ್ತಾರೆ. ಆದರೆ ಟಿಫಿನ್ ಡಬ್ಬಿ ಕ್ಲಾಸ್ ನಡೆಯುವಾಗ ಟಿಫಿನ್ ಡಬ್ಬಿಗಳೆಲ್ಲ ಒಂದ್ ಸೈಡಿಗೆ ಇಡ್ತಾರೆ. ಆವಾಗ ಭೀಮರಾವ್ ಅವರು ಅವರ ಒಂದು ಟಿಫಿನ್ ಡಬ್ಬಿಯನ್ನು ಇಡಕ್ ಹೋದಾಗ, ನಾನು ಈ ಇತಿಹಾಸ ಪುಸ್ತಕಗಳಲ್ಲಿ ಓದಿರನ್ನ ತಮ್ಗೆ ತಿಳಿಸ್ತಾ ಇದ್ದೀನಿ. ಅವರ ಟಿಫಿನ್ ಡಬ್ಬಿ ಬೇರೆ ಮಕ್ಕಳ ಜೊತೆ ಇಡಕ್ ಹೋದಾಗ ಬೇರೆ ಮಕ್ಕಳು ಭೂಕಂಪ ಬಂದಾಗೆ ಓಡೋಡಿ ಹೋಗಿ ಅವರವರ ಟಿಫಿನ್ ಡಬ್ಬಿಗಳು ತಗೊಂಡೋಗಿ ಬೇರೆ ಕಡೆ ಇಡ್ತಾರೆ. ಆ ಸಣ್ಣ 2ನೇ ತರಗತಿ ಮಗನ್ಗೂ 3ನೇ ತರಗತಿ ಮಗನ್ಗೂ ಎಷ್ಟು ಅನ್ಯಾಯ ಅನುಭವಿಸಿರ್ಬೋದು ಆ ಸಣ್ಣ ವಯಸ್ಸಿನಲ್ಲಿ. ಇಂತಹ ಸುಮಾರು ಅನ್ಯಾಯದ ಒಂದು ಸಂದರ್ಭಗಳನ್ನ ಅವರು ಎದುರಿಸಿ ಮುಂದೆ ಬರ್ತಾ ಬರ್ತಾ ವೆಂಕಟರಮಣಪ್ಪ ಸರ್ ಹೇಳಿದಂಗೆ ಅವರ ಜೀವನದಲ್ಲಿ 3 ಮೂಲ ಆಧಾರದಿಂದ ಅವರು ಜೀವನವನ್ನು ನಡೆಸಿರೋರು. ಮೊದಲನೇದು ಶಿಕ್ಷಣ. ಅವ್ರಿಗೆ ಗೊತ್ತಾಯಿತು, ಯಾಕಂದ್ರೆ ಇದು ಯಾವುದೇ ಸಂಸ್ಕೃತಿನಲ್ಲಿ ಆಧಾರ ಇಲ್ಲದೆ ಇರುವಂತ ಒಂದು ವಿಚಾರ, ಯಾವುದೇ ದಾಖಲೆಯಲ್ಲಿ ಇಲ್ಲದೆ ಇರುವಂತ ವಿಚಾರ. ಈ ಭೇದ ಭಾವ ಏನು ನಾವು ಮನುಷ್ಯರು ನಮ್ಮ ಮಧ್ಯೆ ಹುಟ್ಟಿಸ್ಕೊಂಡಿರೋದನ್ನ ಅವರು ಸಂಘರ್ಷವಾಗಿ ಎದುರಿಸ್ಬೇಕಾದ್ರೆ ಅವ್ರಿಗೆ ಗೊತ್ತಾಯ್ತು, ನಾನು ಶಿಕ್ಷಣ ಪಡೆದ್ರೆ ಮಾತ್ರ ಇದರಿಂದ ನಾನು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಅವರು ಅವ್ರ ಜೀವನದಲ್ಲಿ ಮೊದಲನೇ ಆದ್ಯತೆ ಕೊಟ್ಟಿರೋದು ಶಿಕ್ಷಣಕ್ಕೆ. ಶಿಕ್ಷಣ ಜೊತೆ ಅವರು ಸಂಘಟನೆ ಮಾಡ್ತಾರೆ. ಅವರಿಗಷ್ಟೇ ಅಲ್ಲ, ಅವರು ಹುಟ್ಟಿರ್ತಕ್ಕಂಥ ಸಮಾಜಕ್ಕೆ, ಇಡೀ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಅಂದ್ರೆ ಅವರು ಒಬ್ರ ಕೈಲಿಂದ ಈ ಸಂದರ್ಭಗಳನ್ನ ಎದುರು ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಸಂಘಟನೆ ಮಾಡ್ತಾರೆ. ಸಂಘಟನೆ ಮುಖಾಂತರ ಅವರು ಸಂಘರ್ಷ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಶಿಕ್ಷಣವನ್ನು ಮೊದಲನೇ ಆದ್ಯತೆ ಕೊಟ್ಟು ಓದುವಾಗ ಬರೋಡದ ರಾಜರು ಅವರಿಗೆ ಹತ್ತಿರದಿಂದ ಗಮನಿಸಿ ಅವರಿಗೆ ಹೊರದೇಶದಲ್ಲಿ ಓದ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಾದ್ಮೇಲೆ ಅವತ್ತಿನ ಕಾಲದಲ್ಲಿ ಅವರು ಮೊಟ್ಟ ಮೊದಲನೇ ಭಾರತದ ನಾಗರಿಕರಾಗಿ ಡಾಕ್ಟರೇಟ್ ಪದವಿಯನ್ನು ತಗೊಳ್ತಾರೆ. ಅವರು ವಾಪಸ್ ಬಂದ ಮೇಲೆ ಅಮೆರಿಕಾಗೆ ಹೋಗಿ ಡಾಕ್ಟರೇಟ್ ಪದವಿಯನ್ನ ತಗೊಂಡು ವಾಪಸ್ ಬಂದ ಮೇಲೆ ಬರೋಡದ ರಾಜರು ಆಗ್ಲಿ ನನ್ನೇ ಸಾಮ್ರಾಜ್ಯದಲ್ಲಿ ಇವರಿಗೆ ಕೆಲಸ ಕೊಡ್ಸೋಣ ಅಂತ ಹೇಳಿ ಕೆಲಸನೂ ಕೊಡಿಸ್ತಾರೆ. ಆದ್ರೆ ಕೆಲಸ ಕೊಟ್ಟು ಇಂಟರ್ವ್ಯೂ ಆಗಿ ಎಲ್ಲ ಆದ ನಂತರನೂ ಅವರ ಜೊತೆ ಇರೋ ಪಿಯೋನ್ ಅವನಿಗೆ ಗೊತ್ತಿರಂಗಿಲ್ಲ, ಅಂಬೇಡ್ಕರ್ ಸನ್ಮಾನ್ಯ ಶ್ರೀ ಭೀಮರಾವ್ ಅಂಬೇಡ್ಕರ್ ಅವರು ಒಂದು ಜಾತಿಯಿಂದ ಬಂದಿರೋರು ಅಂತ ಹೇಳಿ ಅವ್ರಿಗೆ ಗೊತ್ತಿರಂಗಿಲ್ಲ. ಆ ಪಿಯೋನಿಗೆ ಗೊತ್ತಾಗಿದ ತಕ್ಷಣ ಅವರು ಟೇಬಲ್ ಮೇಲೆ ಇಡೋ ಫೈಲ್ಗಳು ಎಸಿತಾನೆ, ನೀನು ಕೀಳ ಜಾತಿಯವನು ಅಂತ ಹೇಳಿ ಎಸಿತಾನೆ. ಇದೆಲ್ಲ ಅನ್ಯಾಯಗಳನ್ನ ಅವ್ರು ಅನುಭವಿಸಿ ಸಂವಿಧಾನದಲ್ಲಿ ಉತ್ತರಗಳನ್ನ ಹುಡುಕ್ಲಿಕ್ಕೆ ಅವರು ಪ್ರಯತ್ನ ಮಾಡಿ, ಯಾಕಂದ್ರೆ ಒಂದೊಂದು ಪದ, ಒಂದೊಂದು ಸಂವಿಧಾನದಲ್ಲಿ ರಚನೆ ಆಗಿರುವಂತ ಒಂದೊಂದು ವಿಷಯದ ಹಿಂದೆ ಆ ಒಂದು ಭೀಮರಾವ್ ಅವರ ಜೀವನದ ಒಂದು ಛಾಯೆ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದು
ನನ್ನ ಅಭಿಪ್ರಾಯದಲ್ಲಿ ಭಾರತದ ಸಂಸತ್ತಾಗಿರ್ಲಿ, ಭಾರತದ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ, ಆರಕ್ಷಣೆ, ರಿಸರ್ವೇಶನ್ ಅಂತ ಹೇಳಿ ಏನೋ ಒಂದು ಬಳಗಕ್ಕೆ ಕೊಟ್ಟಿರ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಅದು ಕೊಡುಗೆ ಅಲ್ವೇ ಅಲ್ಲ. ಯಾಕಂದ್ರೆ ಯಾವುದೇ ಆಧಾರ ಇಲ್ಲದೆ ಒಂದು ಸಂಸ್ಕೃತಿಯನ್ನ ನಾವು ಮನುಷ್ಯರು ಹುಟ್ಟಾಕಿ ಸಮಾಜದ ಒಂದು ವರ್ಗ ಇನ್ನೊಂದು ವರ್ಗಕ್ಕೆ ಮಾಡ್ಕೊಂಡು ಬಂದಿರೋ ಅನ್ಯಾಯದ ಅವರು ತಪ್ಪನ್ನ ತಿದ್ಕೊಂಡು ಬರೋ ಮುಖಾಂತರ ಅವರು ಸಂವಿಧಾನದಲ್ಲಿ ಮೀಸಲಾತಿ ಅಂತ ಹೇಳಿ ಮಾಡ್ತಾರೆ. ಇದು ಯಾರು ಸೃಷ್ಟಿ ಮಾಡಿರೋದು? ಇದು ನಾವು ಮನುಷ್ಯರೇ ಸೃಷ್ಟಿ ಮಾಡಿರೋದು ಇದು ಭೇದ ಭಾವ. ಆ ಬಳಿಕ ಮಾಜಿ ಶಾಸಕ ಶಿರಾಜು ಶೇಖರ್ ಅವರು ಮಾತನಾಡಿ, ಸಂವಿಧಾನಾತ್ಮಕವಾಗಿ ದಲಿತ ಸಮುದಾಯಗಳಿಗೆ ಮೀಸಲಾತಿ ಕಲ್ಪಿಸಲಾಗಿದೆ. ಎಸ್ಸಿ ಎಸ್ಟಿಗೆ ಮೀಸಲಿರಿಸಿರುವ ಹಣವನ್ನು ಖರ್ಚು ಮಾಡದ ಅಧಿಕಾರಿಗಳನ್ನು ಜೈಲಿಗೆ ಕಳಿಸುವ ಕಾನೂನನ್ನು ಈ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜಾರಿಗೆ ತಂದಿದ್ದರು. ಆದರೂ ಮೀಸಲಿರಿಸಿದ ಹಣವನ್ನು ಬೇರೆಡೆ ವರ್ಗಾವಣೆ ಮಾಡಿರುವುದು ವಿಷಾದದ ಸಂಗತಿ ಎಂದರು. ನಮ್ಮೆಲ್ಲರಿಗೂ ಕೂಡ ಈ 2 ಜಯಂತ್ಯೋತ್ಸವದ ಶುಭಾಶಯಗಳನ್ನ ನಾನು ಎಲ್ಲರಿಗೂ ನಮಸ್ಕರಿಸಿ ಕೋರ್ತಾ ಇದ್ದೇನೆ. ಯಾರೂ ಕೂಡ ನಾನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಬೇಕು, ಲಿಂಗಾಯತರ ಜಾತಿಯಲ್ಲಿ ಹುಟ್ಟಬೇಕು, ದಲಿತನಾಗಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿಲ್ಲ. ಹುಟ್ಟಿದ ಕೂಸು ಯಾವ ತಂದೆ ತಾಯಿಗೆ ಹುಟ್ಟಿರ್ತದೆ ಆ ಜಾತಿ ಅಂತ ಹೇಳಿ ಮತ್ತೆ ನಮಗೆ ಸಮಾಜ ಗುರುತಿಸ್ತದೆ. ಹಾಗಾಗಿ ನಾವು ಆ ಸಮಾಜದವರಾಗಿದ್ದೀವಿ. ನಮಗೆ ಗೊತ್ತಿಲ್ಲ ನಾವು ಯಾಕೆ ಆ ಸಮಾಜದಲ್ಲಿ ಹುಟ್ಟಿದೀವಿ ಅಂತ ನಾವು ಗೊತ್ತಿಲ್ಲ. ನಾವೇನು ಅರ್ಜಿ ಹಾಕಿಲ್ಲ. ಅಥವಾ ನಮ್ಮ ತಂದೆ ತಾಯಿ ನನಗೆ ಹುಡ್ತಕ್ಕಂಥ ಮಗು ಇಂಥ ಜಾತಿ ಇದು ಅಂತ ಹೇಳಿ ಅವರು ಬರೆದು ಕೊಟ್ಟಿಲ್ಲ. ಸರ್ಕಾರದವರು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮೀಸಲಾತಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನಕ್ಕೆ ಪೂರಕವಾಗಿ 18% ರಿಸರ್ವೇಷನ್ ಕೊಡಬೇಕು. ಅದು ನೌಕರಿಯಲ್ಲಿ ಇರ್ಬೋದು ಅಥವಾ ಇನ್ನೊಂದು ಸೌಕರ್ಯಕ್ಕೆ ಇರ್ಬೋದು, ಕೊಡಬೇಕು. ಮತ್ತು ಇದ್ರ ಹಿಂದಿದ್ದಂಥ ಸಿದ್ದರಾಮಯ್ಯನವರ ಸರ್ಕಾರ ಇಂತಿಷ್ಟು % ಬಜೆಟ್ನಲ್ಲಿ ಅಮೌಂಟನ್ನು ನಾನು SC STಗಳಿಗೆ ನಿಲ್ಲಿಸಲಾಗಿ ಇಟ್ಟಿದ್ದೇನೆ. ಇದನ್ನು ಖರ್ಚು ಮಾಡದೇ ಇದ್ದರೆ ಯಾವ ಅಧಿಕಾರಿ ಖರ್ಚು ಮಾಡೋದಲ್ಲ, ಆ ಅಧಿಕಾರಿಗೆ ಜೈಲಿಗೆ ಕಳಿಸೋಂಥ ಒಂದು ಕಾನೂನನ್ನು ತಂದರು. ಇವತ್ತು ನೋಡ್ತಾ ಇದ್ದೀವಿ ಅದನ್ನು. ಅದು ಸಂಪೂರ್ಣವಾಗಿ ಜಾರಿಗೆ ಬರ್ತಾ ಇಲ್ಲ. ನಾನು ಮೊನ್ನೆ ಯಾವುದೋ ಒಂದು ಡೆಕ್ಕನ್ ಪ್ರೈವೇಟ್ರಲ್ಲಿ ನೋಡ್ತಾ ಇದ್ದೆ, 7,885 ಕೋಟಿ ರೂಪಾಯಿ ನಿಮಗೆ ಮೀಸಲಾಗಿಟ್ಟಿದ್ದ ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ. ಇದು ಅನ್ಯಾಯ. ಇದನ್ನು ಪ್ರತಿಭಟಿಸ್ತಕ್ಕಂಥವ್ರು ಕೇಳೋರು ಯಾರಾದರೂ ಕೇಳಬೇಕಲ್ಲ? ಇದನ್ನು ಯಾರೂ ಕೇಳೋರಿಲ್ಲ. ಈಗ 3 ದಿವಸದ ಹಿಂದೆ ನಮ್ಮ ಹೋಮ್ ಮಿನಿಸ್ಟ್ರು ಊರಿನಲ್ಲಿ ಅವರು ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರ ಆಲೋಚನೆಗಳು ಯಾವ ರೀತಿ ಬರ್ತಾ ಇದ್ದಾವೆ, ದಲಿತರ ಪರ, ಬಡವರ ಪರ. ಇದನ್ನು ನೋಡಿದರೆ ಯಾರೇ ಇರಲಿ ಒಬ್ಬರು ಯುವಕರು ಬೆಳೀತಾರೆ ಅಂತ ಹೇಳಿದ್ರೆ ನಾವು ಸಂತೋಷ ಪಡಬೇಕು. ಅಖಿಲ ಭಾರತ ಕಿಸಾನ್ ಸಭಾದಿಂದ ದಿನಾಂಕ 9 ಹಾಗೂ 10ರಂದು ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಏರ್ಪಡಿಸಲಾಗಿತ್ತು. ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಹಿನ್ನೆಲೆ ಜೂನ್ 6ರಂದು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಕಿಸಾನ್ ಸಭಾ ಕರ್ನಾಟಕ ರಾಜ್ಯ ಮಂಡಳಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಕೈಗೊಳ್ಳಲಾಗಿತ್ತು. ಸುದ್ದಿಗೋಷ್ಠಿ ಬಳಿಕ ಕಿಸಾನ್ ಸಭಾದ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಜನಾರ್ದನ್ ರವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ, ರೈತ ವಿರೋಧಿ ತಿದ್ದುಪಡಿ ಕಾನೂನುಗಳನ್ನು ಕೇಂದ್ರ ಸರ್ಕಾರ ಹಿಂಪಡೆದಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ಹಿಂಪಡೆಯಬೇಕು. ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕು. ರಾಜ್ಯದ ಎಲ್ಲ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು. ಕೃಷಿ ಕ್ಷೇತ್ರಕ್ಕೆ 12 ತಾಸು ವಿದ್ಯುತ್ ಪೂರೈಸಬೇಕು. ರೈತರ ಬೆಳೆಗಳಿಗೆ ಖರೀದಿ ಕೇಂದ್ರಗಳನ್ನು ಆರಂಭಿಸಬೇಕು ಎಂಬ ವಿಷಯ ಸೇರಿದಂತೆ 30-40 ವರ್ಷಗಳಿಂದ ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಬರುತ್ತಿರುವ ರೈತರಿಗೆ ಪಟ್ಟ ಕೊಡಬೇಕೆಂದು ಆಗ್ರಹಿಸಿ ಜೂನ್ 6ರಂದು ರಾಜ್ಯದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಹೋರಾಟ ನಡೆಸಲಾಗುವುದೆಂದು ತಿಳಿಸಿದ್ದಾರೆ. ಸರ್, ಇದೇ ತಿಂಗಳ 9, 10ರಂದು ಕಲಬುರಗಿ ಒಳಗೆ ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯ ಸಮ್ಮೇಳನ ನಡೀತಲ್ಲಿ ಅಲ್ಲಿ ಹಲವಾರು ತೀರ್ಮಾನಗಳನ್ನು ಕೈಗೊಂಡಿದ್ದೀವಿ. ಆ ತೀರ್ಮಾನ ಇಟ್ಕೊಂಡು ಏನು ಜೂನ್ 6ನೇ ತಾರೀಕಿಗೆ ಒಂದು ರಾಜ್ಯಾದ್ಯಂತ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಕೈಗೊಂಡಿದ್ದೀವಿ. ನಿರ್ಣಯಗಳೇನಂತಂದರೆ, ಇವತ್ತೇನು ನೆರೆ ಬರದಿಂದ ರೈತ ಅತ್ಯಂತ ಕಷ್ಟಕ್ಕೊಳಗಾಗಿದ್ದಾನೆ. ಆ ಕಷ್ಟಕ್ಕೊಳಗಾದಂಥ ರೈತನಿಗೆ
ಇವತ್ತು ಬೀಜ ಗೊಬ್ಬರ ಸಕಾಲಕ್ಕೆ ಸಿಗಬೇಕು ಮತ್ತು ಒಳ್ಳೆಯ ಬೀಜ ಸಿಗಬೇಕು, ಒಳ್ಳೆಯ ಗೊಬ್ಬರ ಸಿಗಬೇಕು ಅಂತಕ್ಕಂಥದ್ದು. ಅದರ ಜೊತೆಗೇ ಇವತ್ತೇನು ಕೃಷಿ ಇಲಾಖೆಯಿಂದ ಸಿಗ್ತಕ್ಕಂಥ ಹಲವಾರು ಕೃಷಿ ಉಪಕರಣಗಳಿದಾವಲ್ಲ ಅವು ಸಕಾಲಕ್ಕೆ ಸಿಗಬೇಕು ಅಂತಕ್ಕಂಥದ್ದು ರೀತಿಯೊಳಗೆ ನಮ್ಮ ಒಂದು ನಿರ್ಣಯವನ್ನು ಒಟ್ಟು 11 ನಿರ್ಣಯಗಳನ್ನು ಪಾಸ್ ಮಾಡಿದ್ದೀವಿ. ಎರಡನೇದಾಗಿ ಇವತ್ತು ರೈತನಿಗೆ ಅವನು 8-9 ವರ್ಷದಿಂದ ಹೆಚ್ಚು ಕಡಿಮೆ 60 ವರ್ಷವರೆಗೂ ದುಡಿತಿದ್ದಾನೆ. ಆ ದುಡಿಯುವಂಥ ರೈತನಿಗೆ ಪಿಂಚಣಿ ಇಲ್ಲ. ಇವತ್ತು ಬೇರೆಯವ್ರಿಗೆಲ್ಲ ಪಿಂಚಣಿ ಸಿಗ್ತಾ ಇದೆ, ಆದರೆ ಕೃಷಿ ಕೂಲಿಕಾರನಾಗಿರ್ಬೋದು, ಬಡ ಕಾರ್ಮಿಕರಾಗಿರ್ಬೋದು, ಹಾಗೂ ಮುಖ್ಯವಾಗಿ ರೈತನಿಗೆ ಅನ್ನ ಬೆಳೆದು ಹಾಕ್ತಕ್ಕಂಥ ರೈತನಿಗೆ ಇವತ್ತು ಪಿಂಚಣಿ ಇಲ್ಲ. 60 ವರ್ಷ ತುಂಬಿದಂಥ ಏನು ರೈತ ಇದ್ದಾನೆ ಅವನಿಗೆ 5,000 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಕೇಳ್ತಿದ್ದೀವಿ. ಮೂರನೇದಾಗಿ ಇವತ್ತು ರೈತರಿಗೆ ಬ್ಯಾಂಕ್ಗಳಲ್ಲಿ ಸಾಲ ಕೊಡುವಂಥ ಸಂದರ್ಭದಲ್ಲಿ ಇಂಡಸ್ಟ್ರಿಯಲ್ಗೆ ಸಾಲನ ಕೊಡ್ತಾರೆ, ಎಷ್ಟು ಬೇಕೋ ಸಾಲವನ್ನು ಕೊಡ್ತಾರೆ ಇಂಡಸ್ಟ್ರಿಯಲ್ಗಳಿಗೆ. ಆದರೆ ರೈತನಿಗೆ ಸಾಲ ಕೊಡುವಾಗ ಅತ್ಯಂತ ಹಿಂದೆ ಮುಂದೆ ನೋಡ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ಡಿಮ್ಯಾಂಡ್ ಏನಂತಂದರೆ ರೈತನಿಗೆ ಸಾಲ ಕೊಡ್ತಕ್ಕಂಥ ಅದು ಖಾಸಗಿ ಬ್ಯಾಂಕ್ ಆಗಿರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು, ಆ ಬ್ಯಾಂಕ್ಗಳಲ್ಲಿ 20% ರೀತಿಯೊಳಗೆ ಏನು ಇದು ಬರ್ತದೆ ಅಷ್ಟು ಸಾಲವನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥ ನಮ್ಮ ಮತ್ತೊಂದು ನಿರ್ಣಯ, ನಮ್ಮ ಸಮ್ಮೇಳನ ನಿರ್ಣಯ ಇದೆ. ಹಾಗೆಯೇ ಇನ್ನೊಂದು ಏನಂತಂದರೆ ಇಲ್ಲಿ ಹಲವಾರು ಜನ ರೈತರು, ಸಣ್ಣ ರೈತರು ಇವನು ಮತ್ತು ಬಡವರು, ಕೂಲಿಕಾರರು ಬ್ಯಾಂಕ್ಗಳಲ್ಲಿ ಇವತ್ತು 5 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಟೈಮ್ ನೀಡ್ತಕ್ಕಂಥ ಇದು ಮಾಡ್ತಿದ್ದಾರೆ. ಆ ಏನು ದುಡ್ಡು ಇಡ್ತಾರಲ್ಲ ಆ ದುಡ್ಡಿಗೆ ಬಡ್ಡಿಯನ್ನು ಅತ್ಯಂತ ಕಡಿಮೆ ಹಾಕುವಂತಿದೆ. ಬ್ಯಾಂಕ್ ತಾವು ಬಡ್ಡಿ ಹಾಕುವಾಗ ಜಾಸ್ತಿ ಹಾಕ್ತಾರೆ ತಾವು ಕೊಟ್ಟ ಸಾಲಕ್ಕೆ. ಆದರೆ ನಮಗೆ ಈ ಥರ ಏನು ಸೇವಿಂಗ್ಸ್ನಲ್ಲಿ ಇಟ್ಟಂಥ 500 ರೂಪಾಯಿ, 1000 ರೂಪಾಯಿ ಇಟ್ಟಂಥ ಏನು ಇಡ್ತಾ ಇದ್ದಾರೆ ಅಂಥ ಬಡವರಿಗೆ, ಕೂಲಿಕಾರಾಗಿರ್ಬೋದು, ಸಣ್ಣ ರೈತರಾಗಿರ್ಬೋದು, ಅತಿ ಸಣ್ಣ ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಅವರಿಗೆ 8% ಬಡ್ಡಿಯನ್ನು ಹಾಕಿ ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ಮತ್ತೊಂದು ಪಾಸ್ ಮಾಡಿದ್ದೀವಿ. ಹಾಗೆಯೇ ಈ ರಾಜ್ಯದೊಳಗಿರ್ತಕ್ಕಂಥ ಬಗರುಕೊಮ್ಮು ಏನು ಸರ್ಕಾರಿ ಜಮೀನಿದೆ ಆ ಜಮೀನನ್ನು ಉಳುಮೆ ಮಾಡ್ತಕ್ಕಂಥದ್ದು ಹೆಚ್ಚು ಕಡಿಮೆ 30-40 ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ಈ ವಿಜಯನಗರ ಜಿಲ್ಲೆ ಆಗಿರ್ಬೋದು, ಹಾಗೆಯೇ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಉಳುಮೆ ಬರ್ತಕ್ಕಂಥ ಇದಕ್ಕೆ ಪಟ್ಟ ಕೊಡಿ ಅಂತ ಹೇಳಿ 30-40 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿವರೆಗೂ ಪಟ್ಟ ಸಿಕ್ಕಿಲ್ಲ. ಅಕ್ರಮ ಸಕ್ರಮ ಸಮಿತಿಗಳು ಮಾಡಬೇಕು ಅಂತ ಹೇಳಿ ಸರ್ಕಾರ ಹೇಳಿದರೂ ಸಹಿತನೂ MLAಗಳ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿವರೆಗೂ ಸಹಿತನೂ ಸಮಿತಿಗಳಾಗಿಲ್ಲ ಅಂತಕ್ಕಂಥ ಎಲ್ಲೋ ಒಂದು ಕಡೆ ಆಗಿರ್ಬೋದು, ಆದರೆ ಇಲ್ಲಿ ಆಗಿಲ್ಲ. ಹಾಗಾಗಿ ರೈತನಿಗೆ ಮುಖ್ಯವಾಗಿ ಏನು ಉಳುಮೆ ಮಾಡ್ತಕ್ಕಂಥ ರೈತ ಇದ್ದಾನೆ ಅವನು ಪಟ್ಟ ಕೊಟ್ಟನಂತಂದರೆ ಖಂಡಿತವಾಗಿ ಅದು ಅವನಿಗೆ ಸಹಾಯ ಆಗ್ತದೆ ಅಂತಕ್ಕಂಥದ್ದು, ಅವನಿಗೆ ಒಳ್ಳೆಯದಾಗ್ತಕ್ಕಂಥದ್ದು ಇದು. ಹೊಸಪೇಟೆ ತಾಲೂಕು ಇಂಗಳಿಗೆ ಗ್ರಾಮದ ಹೊರವಲಯದಲ್ಲಿ ದೇವರ ಕೊಳ್ಳದ ದಿಗಂಬರ ರಾಜಭಾರತಿ ಸ್ವಾಮಿಗಳಿಂದ ಅನ್ನಪೂರ್ಣೇಶ್ವರಿ ವಸತಿ ಪ್ರೌಢಶಾಲೆಯನ್ನ ತೆರೆಯಲಾಗಿದೆ. ಹೀಗೆ ಸ್ವಾಮಿಗಳ 65ನೇ ವರ್ಷದ ಜನ್ಮದಿನದ ಸವಿನೆನಪಿನಾರ್ಥ ಶಾಲೆಯ ಬಳಿ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನ ನಿರ್ಮಿಸಿ ವಿವಿಧ ನಾಮದ ದೇವತಾ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ಹೌದು, ದಿನಾಂಕ 12ರಂದು ಜೋಗದ ದಿಗಂಬರ ರಾಜಭಾರತಿ ಸ್ವಾಮಿಗಳು 65ನೇ ವರ್ಷದ ಜನ್ಮದಿನದ ಸವಿನೆನಪಿನಾರ್ಥ ಎಂಗಳಿಗೆ ಗ್ರಾಮದ ಹೊರವಲಯದಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ವಿವಿಧ ನಾಮದ ದೇವತಾ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹೋಮ ಹವನಾದಿಗಳನ್ನು ನೆರವೇರಿಸಿ ಅನ್ನಪೂರ್ಣೇಶ್ವರಿ ದೇವಿ ವಿಗ್ರಹ ಸೇರಿದಂತೆ ವಿವಿಧ ನಾಮದ ದೇವತಾ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ಇನ್ನು ಲೋಕ ಕಲ್ಯಾಣದ ದೃಷ್ಟಿಯಿಂದಾಗಿ ಅನ್ನಪೂರ್ಣೇಶ್ವರಿ ದೇವಿ ಸೇರಿದಂತೆ ವಿವಿಧ ನಾಮದ ವಿಗ್ರಹಗಳನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಭಕ್ತರ ಪೂಜೆಗೆ ಲೋಕಾರ್ಪಣೆ ಮಾಡಲಾಗಿದೆ ಎಂದು ಜೋಗದ ದಿಗಂಬರ ರಾಜಭಾರತಿ ಸ್ವಾಮಿಗಳು ಈ ವೇಳೆ ತಿಳಿಸಿದರು. ಶ್ರೀ ಗುರುದೇವ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವು ಈ ಇಂಗಳಿಗೆ ಗ್ರಾಮದಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಶ್ರೀ ಅನ್ನಪೂರ್ಣೇಶ್ವರಿ ಪ್ರೌಢಶಾಲೆ ಉಚಿತ ವಸತಿ ಶಾಲೆಯನ್ನು ನಿರ್ಮಾಣ ಮಾಡಿದ್ದೀವಿ. ಆ ಸಂದರ್ಭಕ್ಕೋಸ್ಕರವಾಗಿ ಅದೇ ಸ್ಕೂಲ್ ಪಕ್ಕದಾಗೆ ಶ್ರೀ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀ ಸರಸ್ವತಿ ಮತ್ತು ದತ್ತಾತ್ರೇಯ ನಾರಾಯಣ ಗಣೇಶ 12 ಜ್ಯೋತಿರ್ಲಿಂಗಗಳ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಸರ್ವಜನ ಸುಖಿನೋ ಭವಂತನ್ನಂಥ ಉದ್ದೇಶವನ್ನು ಒಂದು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಲೋಕಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ದೀವಿ.
ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಚೆನ್ನಾಗಿರಲಿ. ಇನ್ನು ಸ್ವಾಮಿಗಳು ತಮ್ಮ 65ನೇ ವರ್ಷದ ಜನ್ಮದಿನದ ಸವಿ ನೆನಪಿನಾರ್ಥ ವಿವಿಧ ನಾಮದ ದೇವತಾ ವಿಗ್ರಹಗಳನ್ನು ಪ್ರಾಣ ಪ್ರತಿಷ್ಠಾಪನೆಗೊಳಿಸಿದ್ದಾರೆಂದು ಅರ್ಚಕರೊಬ್ಬರು ತಿಳಿಸಿದರು. ನಮ್ಮ ಹೆಸರು ಲಕ್ಷ್ಮೀ ಶ್ರೀನಿವಾಸ್ ಅಂತ ಹೇಳಿ, ಗುರುಗಳಿಗೆ ನಾವು ಕೂಡ ಒಬ್ಬರು ಭಕ್ತರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಾನ್ನಿಧ್ಯದಲ್ಲಿ ನಮಗೆ ವಿಶೇಷ ದಿನ ಏನಪ್ಪ ಅಂತಂದರೆ, ದಿಗಂಬರ ರಾಜಭಾರತಿ ಗುರುಗಳ 64ನೇ ವರ್ಷ ಕಂಪ್ಲೀಟ್ ಆಗಿ 65ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಯಾರಾದರೂ ಬರ್ತ್ಡೇ ಗಿಫ್ಟ್ ಕೊಡಬೇಕು ಅಂತಂದರೆ ನಾವು ಏನೋ ಒಂದು ಯೋಚನೆ ಮಾಡ್ತೀವಿ. ಆದರೆ ಇವತ್ತು ಜಗತ್ತಿಗೆ ಗುರುಗಳು ಅವರ 64ನೇ ವರ್ಷದ ಹುಟ್ಟಿದಬ್ಬ ದಿವಸ ಇಡೀ ಏನು ಕಾಶಿ ವಿಶ್ವನಾಥ, ಅನ್ನಪೂರ್ಣೇಶ್ವರಿ, ಲಕ್ಷ್ಮಿ, ಸರಸ್ವತಿ, 12 ಜ್ಯೋತಿರ್ಲಿಂಗಗಳನ್ನು, ಶ್ರೀಚಕ್ರ ಮತ್ತು ದತ್ತಾತ್ರೇಯನ ಇವತ್ತು ಈ ದೇವಸ್ಥಾನದ ಮೂಲಕ ಲೋಕಾರ್ಪಣೆ ಮಾಡ್ತಾರೆ. ಇದು ಅವರ ಹುಟ್ಟಿದಬ್ಬದ ಪ್ರಯುಕ್ತ ನಮಗೆ ಕೊಡ್ತಿರೋ ಗಿಫ್ಟ್ ಇದು. ಅದರಿಂದ ಗುರುಗಳಿಗೆ ಇನ್ನೂ ಹೆಚ್ಚು 100 ವರ್ಷ ಆಯುಷ್ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಹೊಸಪೇಟೆ ನಗರದ ಕೌಲ್ಪೇಟೆಯಲ್ಲಿ ಬನಶಂಕರಿ ದೇಗುಲವಿದೆ. ಈ ದೇಗುಲ ಮಡ್ಡಿಗುಡಿ ಎಂದೇ ಜನಜನಿತವಾಗಿದ್ದು, ಇತ್ತೀಚೆಗೆ ದೇಗುಲದ ಆಡಳಿತ ಮಂಡಳಿ ಭಕ್ತರ ಸಹಕಾರ ಪಡೆದು ಸುಂದರ ಗೋಪುರ ನಿರ್ಮಿಸಿದೆ. ಈ ಗೋಪುರಕ್ಕೆ ಕಳಸಾರೋಹಣ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಹೀಗೆ 2 ದಿನಗಳ ಕಾಲ ವಿವಿಧ ಹೋಮ ಹವನಾದಿ ಧಾರ್ಮಿಕ ಕಾರ್ಯಕ್ರಮ ಕೈಗೊಂಡು ವಿಧಿವಿಧಾನಗಳ ಪ್ರಕಾರ ಗೋಪುರಕ್ಕೆ ಕಳಸಾರೋಹಣ ನೆರವೇರಿಸಿದ ಭಕ್ತರು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ಹೌದು, ಕೌಲ್ಪೇಟೆಯ ಬನಶಂಕರಿ ದೇವಸ್ಥಾನದ ಗೋಪುರಕ್ಕೆ ಕಳಸಾರೋಹಣದ ನಿಮಿತ್ತವಾಗಿ ದೇವಲ ದೇವಾಂಗ ಸಮಾಜದಿಂದ 2 ದಿನಗಳ ಕಾಲ ವಿವಿಧ ಧಾರ್ಮಿಕೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ದಿನಾಂಕ 12ರಂದು ಧ್ವಜಾರೋಹಣ ನೆರವೇರಿಸಿದ ತರುವಾಯ ಬನಶಂಕರಿ ಹಾಗೂ ರಾಮಲಿಂಗ ದೇವಸ್ಥಾನಗಳ ಮುಖಾಂತರ ಸುಮಂಗಲಿಯರೊಂದಿಗೆ ಪೂರ್ಣ ಕುಂಭಗಳ ಸಮೇತ ಗಂಗಾ ಪೂಜೆ ನೆರವೇರಿಸಿ ಮೆರವಣಿಗೆ ಮೂಲಕ ಕಳಸವನ್ನು ಕೌಲ್ಪೇಟೆಗೆ ಸಾಗಿಸಿ ತರಲಾಯಿತು. ಆ ಬಳಿಕ ಅರ್ಚಕರಿಂದ ಹಿಂದೂ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಹೋಮ ಹವನಾದಿಗಳನ್ನು ನಡೆಸಿ ಗೋಪುರಕ್ಕೆ ಕಳಸಾರೋಹಣ ನೆರವೇರಿಸಲಾಯಿತು. ಇನ್ನು ಕಳೆದ 60 ವರ್ಷಗಳ ಹಿಂದೆ ನಿರ್ಮಿಸಿದ ಬನಶಂಕರಿ ದೇವಸ್ಥಾನ ಇದಾಗಿದ್ದು, ಭಕ್ತರ ಸಹಕಾರದಿಂದ ಗೋಪುರ ನಿರ್ಮಿಸಿ ಕಳಸಾರೋಹಣ ನೆರವೇರಿಸಲಾಗಿದೆ ಎಂದು ದೇವಾಲ ದೇವಾಂಗ ಸಮಾಜದ ಮುಖಂಡರು ಈ ವೇಳೆ ತಿಳಿಸಿದ್ದಾರೆ. ಈ ನಮ್ಮ ಕೌಲ್ಪೇಟೆಯ ಶ್ರೀ ಬನಶಂಕರಿ ದೇವಸ್ಥಾನವು 60 ವರ್ಷಗಳ ಹಿಂದಿನಕ್ಕಿಂತಲೂ ಪುರಾತನವಾಗಿದ್ದು, ಅದನ್ನು ಇತ್ತೀಚೆಗೆ 21 ವರ್ಷಗಳ ಹಿಂದೆ ಅದರ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ವಿ. ಈಗ ಅದಕ್ಕೆ ಗೋಪುರವೊಂದು ಇರಲಿಲ್ಲ, ಅದಕ್ಕೆ ಗೋಪುರವನ್ನು ನಿರ್ಮಾಣ ಮಾಡಿ ಅದಕ್ಕೆ ಕಳಸಾರೋಹಣವನ್ನು ಮಾಡಲು ನಾವು ಎಲ್ಲ ಪ್ರಯತ್ನಿಸಿದೆವು. ಅದು ಈಗ ಪೂರ್ಣವಾಗಿ ಈ ದಿನ ಅಂದರೆ 12ನೇ ತಾರೀಕು ಗೋಪುರದ ಕಳಸವನ್ನು ಕುಂಭಸಹಿತವಾಗಿ ನಾವು ಮೆರವಣಿಗೆ ಮುಖಾಂತರ ನಮ್ಮ ದೇವಸ್ಥಾನಕ್ಕೆ ತಂದಿದ್ದೇವೆ. ನಾಳೆ ಅಂದರೆ ಶುಕ್ರವಾರ ಬೆಳಗ್ಗೆ ಅದರ ಕಳಸಾರೋಹಣ ಮತ್ತು ಹೋಮ ಆಮೇಲೆ ಉಪನಯನಗಳ ಕಾರ್ಯಕ್ರಮ ಇರುತ್ತದೆ. ಇದನ್ನು ನಮ್ಮ ದೇವಾಂಗ ಕುಲ ಬಾಂಧವರೆಲ್ಲರೂ ಸೇರಿ ಇದನ್ನು ಮಾಡುತ್ತಿದ್ದೇವೆ. ಇದಕ್ಕೆ ಎಲ್ಲ ನಮ್ಮ ದೇವಾಂಗಪೇಟೆ, ಕೌಲ್ಪೇಟೆ ಎಲ್ಲ ನಮ್ಮ ಸಮಸ್ತ ದೇವಾಂಗ ಬಂಧುಗಳು ಇದಕ್ಕೆ ಸಹಕರಿಸಿ ಇದನ್ನು ಮಾಡುತ್ತಿದ್ದಾರೆ. ಇದಕ್ಕೆ ಇಲ್ಲಿ ನಮ್ಮ ಬನಶಂಕರಿ ದೇವಸ್ಥಾನದ ವತಿಯಿಂದ ನಮ್ಮ ದೇವಾಂಗ ಸಮಾಜ ಎಂದು ಟ್ರಸ್ಟ್ ಮಾಡಿದ್ದೇವೆ. ಅದಕ್ಕೆ ನಮ್ಮ ಹಿರಿಯರೆಲ್ಲರೂ ಅದನ್ನು ನಿಂತು ನಡೆಸುತ್ತಿದ್ದಾರೆ. ನಾಳೆಯೂ ಸಹ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ ಬೆಳಗ್ಗೆ ಕಳಸಾರೋಹಣ, ನಂತರ ಉಪನಯನ ಕಾರ್ಯಕ್ರಮ, ನಂತರ ಹೋಮ ಹವನಾದಿಗಳು ನಡೆಯುತ್ತವೆ. ಈಗ ಕಾಣೆಯಾದ ವ್ಯಕ್ತಿಯ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ 32 ವರ್ಷದ ವಯೋಮಾನದ ಮಂಜುನಾಥ ಎಂಬ ವ್ಯಕ್ತಿ ಕಾಣೆಯಾಗಿದ್ದಾನೆ. ಹೊಸಪೇಟೆ ನಗರದ ಜಗಳಿಕಟ್ಟೆ ಏರಿಯಾದ ಪಾಂಡುರಂಗಗುಡಿ ಹಿಂಭಾಗದ ನಿವಾಸಿಯಾಗಿರುವ ಈ ವ್ಯಕ್ತಿ ಮಾರ್ಚ್ 15ರಿಂದ ಕಾಣೆಯಾಗಿದ್ದಾನೆ.
ಬೇಕರಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಈ ವ್ಯಕ್ತಿ ಎಂದಿನಂತೆ ಮನೆಯಿಂದ ಕೆಲಸಕ್ಕೆ ಹೋಗುತ್ತೇನೆಂದು ಹೆಂಡತಿಗೆ ಹೇಳಿ ಹೋದ ಮಂಜುನಾಥ್ ಈವರೆಗೂ ಮರಳಿ ಮನೆಗೆ ಬಂದಿರುವುದಿಲ್ಲ. ಹಾಗಾಗಿ ಈತನ ಪತ್ನಿ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿ ಗಂಡನನ್ನ ಹುಡುಕಿಸಿಕೊಡುವಂತೆ ಕೋರಿಕೊಂಡಿದ್ದಾಳೆ. ಈ ಹಿನ್ನೆಲೆಯಲ್ಲಿ 32 ವರ್ಷ ವಯೋಮಾನದ ಮಂಜುನಾಥ ಎಂಬ ಈ ವ್ಯಕ್ತಿ ಯಾರಿಗಾದರೂ ಕಂಡು ಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಗೇನಹಳ್ಳಿಯಲ್ಲಿ ನೆರವೇರಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ. ಭಾವಚಿತ್ರದ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ ಯುವ ಸಮೂಹ. ರೈತರಿಗೆ ಸಂಬಂಧಿಸಿದಂತೆ ಜೂನ್ 6ರಂದು ನಡೆಯಲಿರುವ ಹೋರಾಟ ಸ್ಪಷ್ಟಪಡಿಸಿರುವ ಅಖಿಲ ಭಾರತ ಕಿಸಾನ್ ಸಭಾ. ಎಂಗಳಿಗೆ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡ ವಿವಿಧ ನಾಮದ ದೇವತಾ ಮೂರ್ತಿಗಳು ಜನ್ಮದಿನದ ಕೊಡುಗೆಯಾಗಿ ನೀಡಿದ ದಿಗಂಬರ ರಾಜಭಾರತಿ ಸ್ವಾಮೀಜಿ. ಕೌಲ್ಪೇಟೆಯ ಬನಶಂಕರಿ ದೇಗುಲದ ಗೋಪುರಕ್ಕೆ ನೆರವೇರಿದ ಕಳಸಾರೋಹಣ. ಧಾರ್ಮಿಕೋತ್ಸವಕ್ಕೆ ಸಾಕ್ಷಿಯಾದ ದೇವಲ ದೇವಾಂಗ ಸಮಾಜ. ಕಾಣೆಯಾದ 32 ವರ್ಷದ ಮಂಜುನಾಥ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಪಟ್ಟಣ ಪೊಲೀಸ್ ಠಾಣೆ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.